ಒಂದು ದೂರದ ಹಳ್ಳಿ. ಮನೆಗಳ ಮುಂಭಾಗದಲ್ಲಿ ತಾಳೆಗರಿಯ ಪೆಂಡಾಲ್ಗಳಿವೆ. ಲಿಂಗಯ್ಯನ ಮನೆಯ ಮುಂದೆ ಮಣ್ಣನ್ನು ಹದಗೊಳಿಸಲು ಒಂದು ದೊಡ್ಡ ಹೊಂಡ. ಅದರ ಪಕ್ಕದಲ್ಲೇ ಒಂದು ಹಳೆಯ ಕುಂಬಾರನ ಚಕ್ರವಿದೆ. ಏನ್ರಾ ಲಿಂಗಯ್ಯ, ಮುಂಜಾನೆ ಎದ್ದು ಕುಡ್ತಿದ್ಯಾ? ಮತ್ತೆ ಆ ಕೆಸರು ಮಣ್ಣಿನೊಂದಿಗೆ ನಿನ್ನ ಜಗಳನ? ದಿನಕ್ಕೆ 10 ಪಾತ್ರೆಗಳನ್ನ ಮಾಡ್ತೀಯಾ? ಅವುಗಳನ್ನ ಹೊತ್ತುಕೊಂಡು ಸಂತೆಗೊಯ್ದ್ರೆ 5 ಪೈಸೆಯೂ ಸರಿಯಾಗಿ ಸಿಗಲ್ಲ ಕಣೋ. ಈ ಕರುಕು ಮಣ್ಣನ್ನ ನಂಬಿಕೊಂಡ್ರೆ ನಿನ್ನ ಬದುಕು ಎಂದಿಗೂ ಇಷ್ಟೆ. ನನ್ನ ಹಾಗೆ ಯಾವ್ದಾದ್ರೂ ಅದೃಷ್ಟ ಕೂಡಿ ಬರ್ತೇನೋ ಅಂತ ನೋಡ್ಬೇಕು ಅಷ್ಟೆ. ಮಲ್ಲಿ, ಅದೃಷ್ಟ ಅನ್ನೋದು ಆಕಾಶದಿಂದ ಉದುರಿ ಬೀಳಲ್ಲ ಕಣೋ. ನಾವು ಮಾಡುವ ಕೆಲಸದಲ್ಲೇ ನಮ್ಮ ಅದೃಷ್ಟ ಅಡಗಿರುತ್ತದೆ. ಈ ಮಣ್ಣು ಕೇವಲ ಕೆಸರಲ್ಲ, ಇದಕ್ಕೆ ಒಂದು ರೂಪ ಕೊಟ್ರೆ ಒಬ್ಬರ ಮನೆಯ ಅಡುಗೆ ಪಾತ್ರೆ ಆಗುತ್ತದೆ, ಇನ್ನೊಬ್ಬರ ದಾಹವನ್ನು ತಣಿಸುವ ತಂಪಾದ ಮಡಕೆ ಆಗುತ್ತದೆ. ನನ್ನ ವೃತ್ತಿ ನನಗೆ ದೈವಕ್ಕೆ ಸಮಾನ ಕಣೋ. ನಿನ್ನ ನೀತಿಗಳು ಕೇಳಲು ಚೆನ್ನಾಗಿಯೇ ಇರ್ತವೆ ಬಿಡೋ. ಆದರೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ನಿನ್ನ ಕುಂಬಾರನ ಚಕ್ರದ ಕೆಳಗಿರುವ ಪ್ರಮುಖವಾದ ಮರದ ತುಂಡು ಮುರಿದು ಹೋಗಿದೆ, ನೋಡಿದ್ಯಾ? ಈಗ ಹೊಸ ಚಕ್ರ ಕೊಳ್ಳಲು ನಿನ್ನ ಹತ್ತಿರ ಹಣವಿದೆಯಾ? ಇಂತಹ ಕಷ್ಟಗಳು ಬಂದಾಗ ನಿನ್ನ ಮಣ್ಣು ನಿನ್ನನ್ನು ಕಾಪಾಡ್ತಾ ಹೇಳು. ಚಕ್ರ ಮುರಿದರೆ ನನ್ನ ಕೈಗಳು ಮುರಿದು ಹೋಗಿಲ್ಲ ತಾನೇ ಮಲ್ಲಿ? ಊರಿನ ಕೊನೆಯ ಕೆರೆಯ ಹತ್ತಿರ ಒಳ್ಳೆಯ ಕಪ್ಪು ಮಣ್ಣು ಸಿಗುತ್ತದೆ. ಈ ದಿನ ಚಕ್ರ ಇಲ್ಲದಿದ್ದರೆ ಏನಂತೆ, ನನ್ನ ಕೈಗಳಿಂದಲೇ ಚಿಕ್ಕ ಚಿಕ್ಕ ಮಣ್ಣಿನ ಪ್ರಣತಿಗಳನ್ನು, ದೇವರ ಗೊಂಬೆಗಳನ್ನು ತಯಾರು ಮಾಡುತ್ತೇನೆ. ಮನಸ್ಸಿನಲ್ಲಿ ಛಲವಿದ್ದರೆ ದಾರಿ ಅದಾಗಿಯೇ ಹುಡುಕಿಕೊಂಡು ಬರುತ್ತದೆ ಕಣೋ. ನಿನ್ನ ಹುಚ್ಚುತಲ ಬಿಡು. ಚಕ್ರವಿಲ್ಲದೆ ಕೈಯಿಂದ ಗೊಂಬೆಗಳನ್ನು ಮಾಡಿದರೆ ಯಾರು ಕೊಳ್ತಾರೆ? ಸರಿ, ನಿನ್ನಿಷ್ಟ, ನಾನು ಹೊರಟೆ. ವಾರದ ಸಂತೆ ನಡೆಯುವ ಜಾಗ. ಒಂದು ಕಡೆ ಸೋಮನಾಥ ಶಾಸ್ತ್ರಿ ದೊಡ್ಡ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳ ಅಂಗಡಿ ಇಟ್ಟುಕೊಂಡಿದ್ದಾನೆ. ಅದರ ಪಕ್ಕದಲ್ಲೇ ನೆಲದ ಮೇಲೆ ಒಂದು ಸಣ್ಣ ಗೋಣಿ ಚೀಲವನ್ನು ಹಾಸಿ ಲಿಂಗಯ್ಯ ತಾನು ಮಾಡಿದ ಮಣ್ಣಿನ ವಸ್ತುಗಳನ್ನು ಇಟ್ಟುಕೊಂಡು ಕುಳಿತಿದ್ದಾನೆ. ಒರೇ ಕುಂಬಾರ ಲಿಂಗಣ್ಣ, ನನ್ನ ಅಂಗಡಿಯಲ್ಲಿರುವ ಈ ತಾಮ್ರದ ಬಟ್ಟಲುಗಳು, ಹಿತ್ತಾಳೆ ಬಿಂದಿಗೆಗಳನ್ನು ನೋಡಿದ್ಯಾ? ಬಿಸಿಲಿಗೆ ಎಷ್ಟೊಂದು ಹೊಳೆಯುತ್ತಿವೆ. ಜಮೀನ್ದಾರರು, ಊರಿನ ದೊಡ್ಡವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ನಿನ್ನಂಥವನು ನನ್ನ ಪಕ್ಕದಲ್ಲಿ ಕುಳಿತರೆ ನನ್ನ ಅಂಗಡಿಗೆ ಬರುವ ಲಕ್ಷ್ಮೀದೇವಿಯೂ ಕೂಡ ವಾಪಸ್ ಹೊರತು ಹೋಗುವಂತಿದೆ. ಆ ಕರುಕು ಮಣ್ಣಿನ ಮಡಕೆಗಳನ್ನು ಯಾರ್ಕೊಳ್ತಾರೆ ಕಣೋ ಈ ದಿನಗಳಲ್ಲಿ? ಶಾಸ್ತ್ರಿಗಳೇ, ನಿಮ್ಮ ಹಿತ್ತಾಳೆ ಪಾತ್ರೆಗಳು ಶ್ರೀಮಂತರ ಮನೆಗಳನ್ನ ಅಲಂಕರಿಸುತ್ತವೆ, ಅದು ನಿಜ. ಆದರೆ ಬೇಸಿಗೆ ಕಾಲದಲ್ಲಿ ಬಡವನ ದಾಹವನ್ನು ತಣಿಸುವ ಶಕ್ತಿ ಕೇವಲ ನನ್ನ ಮಣ್ಣಿನ ಮಡಕೆಗೆ ಮಾತ್ರ ಇದೆ ಸ್ವಾಮಿ. ಹಿತ್ತಾಳೆ ಬಟ್ಟಲಿನಲ್ಲಿ ನೀರು ಹೊಯ್ದು ಇಟ್ಟರೆ ತಣ್ಣಗಾಗುವುದಿಲ್ಲ ತಾನೆ? ಯಾವ ವಸ್ತುವಿನ ಬೆಲೆ ಅದಕ್ಕೆ ಇರುತ್ತದೆ ಸ್ವಾಮಿ. ಬಾಯ್ ಮುಚ್ಚು. ನನ್ನ ಮುಂದೆಯೇ ನಿಂತು ನನ್ನ ಪಾತ್ರೆಗಳನ್ನೇ ಕಡಿಮೆ ಮಾಡಿ ಮಾತನಾಡ್ತೀಯಾ? ನಿನ್ನಂಥ ಬಡವರಿಗೆ ಛಲವಲ್ಲ ಕಣೋ. ಹಗಲು ಗನಸುಗಳು ಹೆಚ್ಚಾಗಿವೆ. ನಾಳೆಯಿಂದ ನನ್ನ ಅಂಗಡಿಯ ಪಕ್ಕದಲ್ಲಿ ನಿನಗೆ ಜಾಗವಿಲ್ಲ. ನಿನ್ನ ಕೆಸರು ವಸ್ತುಗಳನ್ನು ಮೂಟೆ ಕಟ್ಟಿ ಎಲ್ಲಿಗಾದರೂ ಹೊರಟು ಹೋಗು. ಶಾಸ್ತ್ರಿಗಳೇ, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ. ಇರುವುದೊಂದೇ ಜಾಗ ಸ್ವಾಮಿ, ಇದು. ಹೇಳಿದ್ದು ಕೇಳಿಸ್ಲಿಲ್ಲವೇ? ಹೊರಡು ಇಲ್ಲಿಂದ. ಊರಿನ ಕೊನೆಯಲ್ಲಿ ಯಾರೂ ಹೋಗದ ಒಂದು ಹಳೆಯ ಬೆಟ್ಟದ ಪ್ರದೇಶ. ಕಲ್ಲು ಬಂಡೆಗಳು ತುಂಬಿವೆ. ಲಿಂಗಯ್ಯ ಕೈಯಲ್ಲಿ ಒಂದು ಸಣ್ಣ ಅಗೆಯುವ ಪಾರ ಹಾಗೂ ಬುಟ್ಟಿ ಹಿಡಿದು ನಡೆಯುತ್ತಿದ್ದಾನೆ. ಕೆರೆಯ ಹತ್ತಿರದ ಮಣ್ಣೆಲ್ಲ ನೆನ್ನೆಯ ಮಳೆಗೆ ಕೊಚ್ಚಿ ಹೋಗಿದೆ. ಹೇಗಾದರೂ ಮಾಡಿ ನನ್ನ ವೃತ್ತಿಯನ್ನು ನಿಲ್ಲಿಸಬಾರದು. ಹೌದು, ಈ ಬೆಟ್ಟದ ಹಿಂದೆ ಒಳ್ಳೆಯ ಮಣ್ಣು ಸಿಗುತ್ತದೆ ಎಂದು ನಮ್ಮ ತಾತ ಚಿಕ್ಕ ವಯಸ್ಸಿನಲ್ಲಿ ಹೇಳುತ್ತಿದ್ದರು. ಇಲ್ಲೇ ಅಗೆದು ನೋಡುತ್ತೇನೆ. ಲಿಂಗಯ್ಯ ಬೆಟ್ಟದ ಕೆಳಗೆ ಸ್ವಲ್ಪ ಆಳವಾಗಿ ಅಗೆಯಲು ಪ್ರಾರಂಭಿಸುತ್ತಾನೆ. ಸ್ವಲ್ಪ ದೂರ ಅಗೆದ ನಂತರ ಬಿಳಿಯಾಗಿ ಎಷ್ಟೋ ಮೃದುವಾಗಿರುವ ಒಂದು ವಿಚಿತ್ರವಾದ ಮಣ್ಣು ಹೊರಬರುತ್ತದೆ. ಅರೆ, ಇದೇನಿದು? ಈ ಮಣ್ಣು ಇಷ್ಟೊಂದು ಬಿಳಿಯಾಗಿದೆ, ಮುಟ್ಟಿದರೆ ಬೆಣ್ಣೆಯಂತೆ ಜಿಗುಟಾಗಿದೆ. ಸಾಮಾನ್ಯವಾಗಿ ನಮ್ಮ ಊರಿನಲ್ಲಿ ಇಂತಹ ಕಪ್ಪು ಮಣ್ಣು, ಕೆಂಪು ಮಣ್ಣು ಬಿಟ್ಟರೆ ಬಿಳಿ ಮಣ್ಣನ್ನು ಎಲ್ಲೂ ನೋಡಿಯೇ ಇಲ್ಲವಲ್ಲ. ಇದರಿಂದ ಪಾತ್ರೆಗಳನ್ನು ಮಾಡಿದರೆ ಹೇಗಿರುತ್ತದೆಯೋ ನೋಡಬೇಕು. ಹೇಗಾದರೂ ಮಾಡಿ ಇದರಿಂದ ಒಂದು ಅದ್ಭುತವನ್ನು ಸೃಷ್ಟಿಸಬೇಕು. ಲಿಂಗಯ್ಯನ ಮನೆ. ತಾನು ತಂದ ಬಿಳಿ ಮಣ್ಣಿನಿಂದ ಚಕ್ರವಿಲ್ಲದೆಯೇ ಕೈ ಚಳಕದಿಂದ ಒಂದು ಸುಂದರವಾದ ಬಿಳಿ ಪಾತ್ರೆಯನ್ನು ಮಾಡಿ ಅದನ್ನು ಸುಡಲು ಆವಿಗೆಯಲ್ಲಿ ಇರಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾನೆ. ಮಳ್ಳಿ ಅಲ್ಲಿಗೆ ಬರುತ್ತಾನೆ. ಲಿಂಗಣ್ಣ, ನಿನಗೆ ಈ ಮಧ್ಯೆ ಹುಚ್ಚು ತುಂಬಾ ಮುದುರಿ ಹೋಗಿದೆ ಕಣೋ. ಮಣ್ಣಿನ ಪಾತ್ರೆಗಳು ಕೆಂಪಗಿದ್ರೆ ಮಾತ್ರ ಜನ ಕೊಳ್ತಾರೆ.
ನೀನೇನೋ ಬೆಟ್ಟದಿಂದ ಯಾವುದೋ ಸುಣ್ಣದ ಮಣ್ಣು ತಂದು ಬಿಳಿ ಮಡಕೆ ಮಾಡಿದ್ಯಾ. ಇದನ್ನು ಬೆಂಕಿಯಲ್ಲಿಟ್ಟು ಸುಟ್ರೆ ಇದು ತಡೆದುಕೊಳ್ಳಲ ಕಣೋ, ಚೂರು ಚೂರಾಗಿ ಮುರಿದು ಹೋಗುತ್ತದೆ. ನಿನ್ನ ಶ್ರಮವೆಲ್ಲ ಬೂದಿ ಪಾಲಾಗುವುದು ಖಂಡಿತ. ನನ್ನ ಮಾತು ಕೇಳು. ಮಲ್ಲಿ, ಪ್ರಯೋಗ ಮಾಡದೆಯೇ ಸೋಲನ್ನ ಒಪ್ಪಿಕೊಳ್ಳಬಾರದು ಕಣೋ. ಈ ಮಣ್ಣನ್ನು ಅಗೆಯುವಾಗಲೇ ನನಗೆ ಅನಿಸಿತು ಇದರಲ್ಲಿ ಏನೋ ವಿಶೇಷತೆ ಇದೆ ಎಂದು. ಇದು ಬೆಂಕಿಯನ್ನು ತಡೆದುಕೊಳ್ಳುತ್ತದೋ ಇಲ್ಲವೋ ಈಗಲೇ ತಿಳಿದು ಹೋಗುತ್ತದೆ. ನೋಡ್ತಾ ಇರು. ಸರಿ, ನಿನ್ನ ಹಠ ನಿನ್ನದೇ. ಸುಟ್ಟು ಬೂದಿಯಾದ್ಮೇಲೆ ನನ್ನ ಹತ್ತಿರ ಬಂದು ಅಳ್ಬೇಡ. ದೇವರೇ, ನನ್ನ ನಂಬಿಕೆಯನ್ನು ಹುಸಿಗೊಳಿಸಬೇಡ. ಮರುದಿನ ಬೆಳಗ್ಗೆ ಆವಿಗೆ ತಣ್ಣಗಾಗಿದೆ. ಲಿಂಗಯ್ಯ ಎಷ್ಟೋ ಉತ್ಕಂಠತೆಯಿಂದ ಒಳಗಿನಿಂದ ಆ ಪಾತ್ರೆಯನ್ನು ಹೊರಗೆ ತೆಗೆಯುತ್ತಾನೆ. ಅದು ಬಿಳಿ ಪಿಂಗಾಣಿ ಪಾತ್ರೆಯಂತೆ ಬದಲಾಗಿ ಗಾಜಿನಂತೆ ಹೊಳೆಯುತ್ತಿದೆ. ಅದೇ ಸಮಯದಲ್ಲಿ ಪಕ್ಕದ ಊರಿನಿಂದ ಬಂದ ರುದ್ರಯ್ಯ ಎಂಬ ವೃದ್ಧರು ಆ ದಾರಿಯಲ್ಲಿ ಹೋಗುತ್ತಾ ಅಲ್ಲಿಗೆ ಬಂದು ನಿಲ್ಲುತ್ತಾರೆ. ಅಸಂಭವ ಮಗನೇ, ಇದು ಸಾಮಾನ್ಯ ಮಣ್ಣಿನ ಪಾತ್ರೆಯಲ್ಲ, ಇದು ಅಸಲಾದ ಪಿಂಗಾಣಿ ಪಾತ್ರೆ. ಪೂರ್ವದಲ್ಲಿ ರಾಜರ ಕಾಲದಲ್ಲಿ ಚೀನಾ ದೇಶದಿಂದ ಮಾತ್ರ ಇಂತಹ ಪಾತ್ರೆಗಳನ್ನು ತರಿಸಿಕೊಳ್ಳುತ್ತಿದ್ದರು. ನಮ್ಮ ಹಳ್ಳಿಯ ಬೆಟ್ಟಗಳಲ್ಲಿ ಈ ಮಣ್ಣು ಸಿಗುತ್ತದೆ ಎಂದು ನಾನು ಅಸ್ತಿತ್ವದಲ್ಲೂ ಊಹಿಸಿರಲಿಲ್ಲ. ಮಗನೇ, ಇದನ್ನು ನಿಜವಾಗಿಯೂ ನೀನೇ ಮಾಡಿದ್ಯಾ? ಹೌದು ಸ್ವಾಮಿ, ನಾನೇ ನಮ್ಮ ಊರಿನ ಬೆಟ್ಟದ ಹಿಂದಿನಿಂದ ಈ ಬಿಳಿ ಮಣ್ಣನ್ನು ತಂದು ರಾತ್ರಿ ಇಡೀ ನಿದ್ದೆಯಿಲ್ಲದೆ ಆವಿಗೆಯಲ್ಲಿ ಸುಟ್ಟು ಮಾಡಿದ. ಮಗನೇ, ನಿನ್ನ ಛಲಕ್ಕೆ, ನಿನ್ನ ಕೈ ಚಲಕಕ್ಕೆ ನನ್ನ ನಮನಗಳು. ಈ ಪಾತ್ರೆಯ ಬೆಲೆ ಎಷ್ಟು ಗೊತ್ತಾ? ಸಂತೆಯಲ್ಲಿ ಸಿಗುವ 100 ಹಿತ್ತಾಳೆ ಪಾತ್ರೆಗಳು ಒಂದು ಕಡೆ, ಈ ಒಂದೇ ಒಂದು ಬಿಳಿ ಮಣ್ಣಿನ ಪಾತ್ರೆ ಒಂದು ಕಡೆ. ದೊಡ್ಡ ದೊಡ್ಡ ನಗರಗಳಲ್ಲಿರುವ ಶ್ರೀಮಂತರು ಇದಕ್ಕಾಗಿ ಎಷ್ಟನ್ನಾದರೂ ಖರ್ಚು ಮಾಡ್ತಾರೆ. ನನಗೆ ಇಂತಹ 100 ಪಾತ್ರೆಗಳು ಬೇಕು. ಇಗೋ, ಈಗಲೇ ನಿನಗೆ ಮುಂಗಡವಾಗಿ 50 ಚಿನ್ನದ ನಾಣ್ಯಗಳನ್ನು ನೀಡುತ್ತಿದ್ದೇನೆ. ದೇವರೇ, ನಾನು ಅದೃಷ್ಟಕ್ಕಾಗಿ ಪ್ರತಿದಿನ ನಾಣ್ಯಗಳನ್ನು ಗಾಳಿಯಲ್ಲಿ ಚಿಮ್ಮಿಸುತ್ತಾ ಅಲೆಯುತ್ತಿದ್ದೇನೆ. ಆದರೆ ಇವನು ಛಲದಿಂದ ಮಣ್ಣಿನಲ್ಲೇ ಚಿನ್ನವನ್ನು ಸೃಷ್ಟಿಸಿಬಿಟ್ಟನಲ್ಲ. ಊರಿನ ಜಮೀನ್ದಾರರ ದೊಡ್ಡ ದರ್ಬಾರು. ಊರಿನ ಜನರೆಲ್ಲರೂ ಅಲ್ಲಿದ್ದಾರೆ. ಸೋಮನಾಥ ಶಾಸ್ತ್ರಿ ತನ್ನ ಹಿತ್ತಾಳೆ ಪಾತ್ರೆಗಳೊಂದಿಗೆ ಒಂದು ಕಡೆ, ಲಿಂಗಯ್ಯ ತಾನು ಮಾಡಿದ ಹೊಸ ರೀತಿಯ ಪಿಂಗಾಣಿ ವಸ್ತುಗಳೊಂದಿಗೆ ಮತ್ತೊಂದು ಕಡೆ ನಿಂತಿದ್ದಾರೆ. ಈ ದಿನ ನಮ್ಮ ಗ್ರಾಮದ ಉತ್ತಮ ಕಲಾವಿದನನ್ನು ಆಯ್ಕೆ ಮಾಡಲು ಈ ಸಭೆಯನ್ನು ಏರ್ಪಡಿಸಿದ್ದೇವೆ. ಸೋಮನಾಥ ಶಾಸ್ತ್ರಿಗಳೇ, ನಿಮ್ಮ ಪಾತ್ರೆಗಳ ವಿಶೇಷತೆ ಏನೆಂದು ತಿಳಿಸಿ. ಮಹಾರಾಜರೇ, ನನ್ನ ಹಿತ್ತಾಳೆ ಪಾತ್ರೆಗಳು ಎಷ್ಟೋ ಭಾರವಾಗಿವೆ, ಗಟ್ಟಿಯಾಗಿವೆ. ಇವುಗಳನ್ನು ಎಷ್ಟು ಜೋರಾಗಿ ಬಡಿದರೂ ಏನೂ ಆಗಲ್ಲ, ತಲತಲಾಂತರದವರೆಗೆ ಇರುತ್ತವೆ. ಈ ಕುಂಬಾರ ಲಿಂಗಯ್ಯ ಮಾಡುವ ಮಣ್ಣಿನ ಪಾತ್ರೆಗಳು ನನ್ನ ಪಾತ್ರೆಗಳ ಮುಂದೆ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಪ್ರಭು. ಇವನನ್ನು ಉತ್ತಮ ಕಲಾವಿದನೆಂದು ಹೇಗೆ ಆಯ್ಕೆ ಮಾಡುತ್ತೀರಿ? ಲಿಂಗಯ್ಯ, ನಿನ್ನ ಪಾತ್ರೆಗಳ ಬಗ್ಗೆ ನಿನ್ನ ಉತ್ತರವೇನು? ಮಹಾರಾಜರೇ, ನನ್ನ ಪಾತ್ರೆಗಳು ಭಾರವಾಗಿಲ್ಲ, ಆದರೆ ಇವು ಎಷ್ಟೋ ಹಗುರವಾಗಿವೆ. ನೋಡಿದಷ್ಟೂ ನೋಡಬೇಕೆನಿಸುವಷ್ಟು ಸುಂದರವಾಗಿವೆ. ಇವುಗಳಲ್ಲಿ ಅಡುಗೆ ಮಾಡಿದ ಆಹಾರ ಆರೋಗ್ಯಕ್ಕೆ ಎಷ್ಟೋ ಶ್ರೇಯಸ್ಕರ. ನನ್ನ ಪಾತ್ರೆಗಳ ಗಟ್ಟಿತನವನ್ನು ನೀವೇ ಸ್ವಯಂ ಪರೀಕ್ಷಿಸಬಹುದು ಮಹಾರಾಜರೇ. ಹೌದಾ? ಸರಿ, ಪರೀಕ್ಷೆ ಮಾಡೋಣ. ಸೇವಕನೇ, ಆ ಹಿತ್ತಾಳೆ ಬಟ್ಟಲನ್ನು, ಲಿಂಗಯ್ಯ ಮಾಡಿರುವ ಆ ಬಿಳಿ ಮಣ್ಣಿನ ಕಪ್ಪನ್ನು ಎರಡನ್ನೂ ಇಲ್ಲಿರುವ ಕಲ್ಲಿನ ನೆಲದ ಮೇಲೆ ಜೋರಾಗಿ ಕೆಳಗೆ ಹಾಕು. ಸೇವಕನು ಹಾಗೆಯೇ ಮಾಡುತ್ತಾನೆ. ಹಿತ್ತಾಳೆ ಬಟ್ಟಲು ಬಿದ್ದು ಟೊಂಕವಾಗುತ್ತದೆ. ಆದರೆ ಲಿಂಗಯ್ಯ ಮಾಡಿದ ಪಿಂಗಾಣಿ ಕಪ್ ಯಾವುದೇ ಹಾನಿಯಿಲ್ಲದೆ ಹಾಗೆಯೇ ಹೊಳೆಯುತ್ತಿರುತ್ತದೆ. ಅದ್ಭುತ! ಮಣ್ಣಿಗೆ ಇಷ್ಟೊಂದು ಗಟ್ಟಿತನ, ಇಷ್ಟೊಂದು ಶಕ್ತಿಯೇ? ಲಿಂಗಯ್ಯ, ನಿನ್ನ ನೈಪುಣ್ಯತೆ, ನಿನ್ನ ಹೊಸ ಆಲೋಚನೆ ನನ್ನನ್ನು ಎಷ್ಟೋ ಆಕರ್ಷಿಸಿದೆ. ಈ ದಿನದಿಂದ ನೀನೇ ನಮ್ಮ ಸಂಸ್ಥಾನದ ಅಧಿಕೃತ ಪಾತ್ರೆಗಳ ಪೂರೈಕೆದಾರ. ನಿನಗೆ 100 ಎಕರೆ ಭೂಮಿಯನ್ನು ಉಡುಗೊರೆಯಾಗಿ ನೀಡುತ್ತಿದ್ದೇನೆ. ಧನ್ಯನಾದೆ ಮಹಾರಾಜರೇ. ಲಿಂಗಯ್ಯನ ಮನೆ ಈಗ ಹಳೆಯ ಮನೆ ಕೊಂಚ ದೊಡ್ಡದಾದ ಕಾರ್ಯಾಗಾರವಾಗಿ ಬದಲಾಗಿದೆ. ಹೊಸ ಕುಂಬಾರನ ಚಕ್ರಗಳು ತಿರುಗುತ್ತಿವೆ. ಮಲ್ಲಿ ಕೂಡ ಲಿಂಗಯ್ಯನ ಪಕ್ಕದಲ್ಲೇ ಕುಳಿತು ಮಣ್ಣನ್ನು ಹದಗೊಳಿಸುತ್ತಾ ಕೆಲಸ ಮಾಡುತ್ತಿದ್ದಾನೆ. ಸುಬ್ಬಮ್ಮ ಒಳಗಿನಿಂದ ಬರುತ್ತಾಳೆ. ಲಿಂಗಯ್ಯ, ಆ ದಿನ ನಾನು ನಿನ್ನನ್ನು ಸೋಮಾರಿ ಎಂದು, ನಿನ್ನ ವೃತ್ತಿಯನ್ನು ಕಡಿಮೆ ಮಾಡಿ ಮಾತನಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡು. ಅದೃಷ್ಟ ಅನ್ನೋದು ಕೈ ಕಟ್ಟಿ ಕುಳಿತರೆ ಬರಲ್ಲ ಅಂತ
ನಿನ್ನ ಹಾಗೆ ಛಲದಿಂದ ಶ್ರಮಿಸಿದ್ರೆ ಮಣ್ಣು ಕೂಡ ಚಿನ್ನವಾಗಿ ಬದಲಾಗುತ್ತದೆ ಎಂದು ನನಗೆ ಈಗ ಕಣ್ಣಾರೆ ನೋಡಿದ ಮೇಲೆ ಅರ್ಥವಾಯಿತು ಕಣೋ. ಮಲ್ಲಿ, ತಪ್ಪು ನಿನ್ನದಲ್ಲ ಕಣೋ. ಸಮಾಜದಲ್ಲಿ ಬಹಳಷ್ಟು ಜನ ಅದೃಷ್ಟಕ್ಕಾಗಿ, ಲಾಟ್ರಿಗಳಿಗಾಗಿ ಕಾಯುತ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಆದರೆ ನಾವು ನಂಬಿರುವ ವೃತ್ತಿಯನ್ನು, ನಮ್ಮ ಶ್ರಮವನ್ನು ನಂಬಿಕೊಂಡ್ರೆ ಆ ಛಲವೇ ಒಂದು ದಿನ ನಮಗೆ ನಿಜವಾದ ಅದೃಷ್ಟದ ರೂಪದಲ್ಲಿ ವಾಪಸ್ ಬರುತ್ತದೆ. ಹೌದು ತಮ್ಮ ಮಲ್ಲಿ, ಕಷ್ಟಪಡುವ ಮನಸ್ಸು, ತಾಳ್ಮೆ ಇರುವವನಿಗೆ ಎಂದಿಗೂ ಸೋಲಿರುವುದಿಲ್ಲ. ನಮ್ಮ ಊರಿನ ಮಣ್ಣು, ನನ್ನ ಗಂಡನ ಛಲವೇ ಈ ದಿನ ನಮ್ಮ ಕುಟುಂಬಕ್ಕೆ, ಈ ಊರಿಗೆ ಇಷ್ಟೊಂದು ಗೌರವವನ್ನ ತಂದುಕೊಟ್ಟಿದೆ. ನಿಜ ಅಕ್ಕ, ಇನ್ಮುಂದೆ ನಾನು ಕೂಡ ಲಿಂಗಯ್ಯನ ಜೊತೆಯಲ್ಲೇ ಕಷ್ಟಪಡ್ತೇನೆ. ಛಲ ಬಿಡದ ಕಠಿಣ ಶ್ರಮ ಮತ್ತು ತಾಳ್ಮೆಗೆ ಎಂದಿಗೂ ಸೋಲಿರುವುದಿಲ್ಲ. ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವ ಬದಲು ನಾವು ಮಾಡುವ ಕೆಲಸವನ್ನು ದೈವವೆಂದು ಭಾವಿಸಿ ಪ್ರಾಮಾಣಿಕತೆಯಿಂದ ಶ್ರಮಿಸಿದರೆ ಮಣ್ಣು ಕೂಡ ಚಿನ್ನವಾಗಿ ಬದಲಾಗುತ್ತದೆ.